ಬಂಧುಗಳೇ, ನಮ್ಮ ಊರುಗಳು ನಮ್ಮ ಒಂದು ಹೆಮ್ಮೆ ಆಗಿರುತ್ತೆ. ಹಾಗೆ ನನ್ನ ಊರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮೈದೊಳಲು ಮಲ್ಲಾಪುರ. ನನ್ನ ಊರಾದಂಥ ಈ ಮಲ್ಲಾಪುರ ಅಡಿಕೆ ಕೇಣಿಗರ ನಾಡು ಎಂದು ಖ್ಯಾತಿಯನ್ನು ಪಡೆದಿದೆ. ಏಕೆಂದರೆ ಇಲ್ಲಿ ಪ್ರತಿ ವರ್ಷವೂ ಅಡಿಕೆಯನ್ನು ಸಂಸ್ಕರಣೆ ಮಾಡತಕ್ಕಂಥ ಪ್ರಮಾಣ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನು ಅಡಿಕೆ ಕೇಣಿಗರ ನಾಡು ಎಂದು ಕರೀತಾರೆ. ಹಾಗಾಗಿ ನಮ್ಮೂರಿನಲ್ಲೇ ಇರತಕ್ಕಂಥ ಕೆಲವು ವಿಶೇಷತೆಗಳನ್ನು, ಅದರಲ್ಲೂ ಈ ಅಡಿಕೆಯ ಸಂಸ್ಕರಣೆ ಕುರಿತಾದಂಥ ವಿಶೇಷತೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಂತ ಇದು ಬೇರೆ ಯಾವುದೇ ಊರಿನಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷತೆ ಅನ್ನೋದು ನನ್ನ ಈ ವಿಡಿಯೋದ ಭಾವನೆ ಅಲ್ಲ. ಒಬ್ಬ ರೈತರು ಕಂಡುಕೊಂಡಿರ್ತಕ್ಕಂಥ ಒಂದು ಯಶಸ್ವಿ ಮಾರ್ಗಗಳನ್ನು ಬೇರೊಬ್ಬ ರೈತರಿಗೆ ತಲುಪಿಸುವುದೇ ನನ್ನ ಈ ವಿಡಿಯೋದ ಒಂದು ಭಾವನೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ನಮ್ಮೂರಿನ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲನೆಯದಾಗಿ ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ 8 ಬೆಲ್ಟು 10 ಬೆಲ್ಟು ಇಲ್ಲ 12 ಬೆಲ್ಟಿನ ಮಿಷಿನ್ಗಳನ್ನ ನಾವೆಲ್ಲ ಕಣ್ಣಾರೆ ಕಂಡಿರ್ತೀವಿ, ಅಥವಾ ಈ ಕಾಯನ್ನ ಸುಲಿಸಿ ಅನುಭವ ಇರುತ್ತೆ. ಆದರೆ ನಾನಿವತ್ತು ನಮ್ಮೂರಲ್ಲಿ ಇರ್ತಕ್ಕಂಥ ಒಂದು ಮಿಷಿನ್ ಅನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಸುಮಾರು 16 ಬೆಲ್ಟ್ಗಳಿದಾವೆ. ಅಂದ್ರೆ ಈ ಕಾಯನ್ನು ಸುಲಿತಕ್ಕಂಥ ಕಪ್ಪುಗಳಿರ್ತಾವಲ್ಲ, ಅವಕ್ಕೆ ಬೆಲ್ಟ್ಗಳಂತ ಹೇಳ್ತಾರೆ. ಇವೆಲ್ಲ 8, 12 ಇರತಕ್ಕಂಥ ಸಹಜ. ಆದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ನೋಡಿ 2, 4, 6, 8 ಆ ರೀತಿ ಡಬಲ್ ಸೆಟ್ ಇದೆ. 16 ಬೆಲ್ಟ್ಗಳುಳ್ಳಂಥ ಮಿಷಿನ್ಗಳು. ಇದರ ಒಂದು ಗಂಟೆಯ ಸಾಮರ್ಥ್ಯ 30 ರಿಂದ 35 ಚೀಲಗಳನ್ನು ಸುಲಿತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಒಂದು ಬೃಹದಾಕಾರದ ಈ ಅಡಿಕೆ ಸುಲಿಯುವ ಯಂತ್ರವನ್ನ ನಮ್ಮ ಊರಿನಲ್ಲಿ ನೀವು ಕಾಣಬಹುದು. ನಾವು ಬೇರೆ ಅಡಿಕೆ ಸಂಸ್ಕರಣಾ ಘಟಕಗಳೆಲ್ಲ ನೋಡಿರ್ತೀವಿ, ಸಿಪ್ಪೆ ಮಾತ್ರ ಹೋಗ್ಬಿಟ್ಟು ಟ್ರಾಲಿಗೆ ಬೀಳಕ್ ಮಾಡಿರ್ತಾರೆ. ಆದರೆ ಇಲ್ಲಿ ಅಡಿಕೆ ದುಂಡುಗಳು ಸಹಿತ ಸೀದಾ ಹೋಗ್ಬಿಟ್ಟು ನಮ್ಮ ಟ್ರಾಲಿಗೆ ಬೀಳತಕ್ಕಂಥದ್ದು. ಹಾಗೆ ಆ ಟ್ರಾಲಿನೇ ಸೀದಾ ತಗೊಂಡ್ಬಿಟ್ಟು ಆಸ್ಲಿಕ್ಕೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇರ್ಬೋದು ಸುಮಾರು 16 ಬೆಲ್ಟಿನ ಬೃಹದಾದಂಥ ಅಡಿಕೆ ಸುಲಿಯುವ ಯಂತ್ರವನ್ನ. ಎರಡನೆಯದು, ನಾವು ನೋಡಿರ್ತಕ್ಕಂಥ ಎಲ್ಲ ಅಡಿಕೆ ಮನೆಗಳಲ್ಲೂ ಒಂದು 20 ಡಬ್ಬ ಅಥವಾ 40 ಡಬ್ಬ ಅಥವಾ ಒಂದು 60 ಡಬ್ಬದ ಅಂಡೆಗಳನ್ನು ನೋಡಿರ್ತೀವಿ. ಎಲ್ಲ ಸಾಮಾನ್ಯವಾಗಿ ಅಷ್ಟು ಡಬ್ಬದ ಅಂಡೆಗಳಿರುತ್ತೆ. ಆದರೆ ನಮ್ಮೂರಿನ ಒಬ್ಬರು ಹಳೇ ಕೇಣಿದಾರರ ಮನೆಯಲ್ಲಿ ಸುಮಾರು ಈಗಲ್ಲ, ಇವತ್ತಿಗೆ ಒಂದು 10-15 ವರ್ಷಗಳಿಂದಲೂ 100 ಡಬ್ಬ ಹಿಡಿತಕ್ಕಂಥ ಅಂಡೆವನ್ನ ಇದೆ. ಇದು ನೋಡ್ಲಿಕ್ಕೆ ಸಣ್ಣಗೆ ಕಾಣ್ತಿರ್ಬೋದು, ಆದರೆ ಇದರಲ್ಲಿ 100 ಡಬ್ಬ ಅಡಿಕೆಯನ್ನು ಇಡಿಸ್ಬೋದು. ಅಷ್ಟು ಬೃಹದಾಕಾರದ ಅಂಡೆ. ನಮ್ಮೆಲ್ಲರ ಅಡಿಕೆ ಮನೆಗಳಲ್ಲಿ ನಾವೆಲ್ಲ ಅಂಡೆವಿಂದ ಅಡಿಕೆಯನ್ನ ತೋಡ್ಬಿಟ್ಟು ಈ ತಳ್ತಕ್ಕಂಥ ಗಾಡಿಯಲ್ಲೋ ಅಥವಾ ಜಲ್ಲೆಯಲ್ಲೋ ತಗೊಂಡ್ಬಿಟ್ಟು ಪಾಟಿ ಮೇಲೆ ಸುರಿತೀವಿ. ಆದರೆ ಇವರು ಟ್ರ್ಯಾಕ್ಟರಿಯ ಟ್ರೇಲರ್ ಅನ್ನ ಆ ಅಂಡೆ ಪಕ್ಕದಲ್ಲೇ ನಿಲ್ಸ್ಕೊಂಡ್ಬಿಡ್ತಾರೆ. ಸೀದಾ ಅದರಿಂದ ತೋಡ್ಬಿಟ್ಟು ಟ್ರ್ಯಾಲರ್ಗೆ ಲೋಡ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಪಾಟಿನ ಮೇಲೆ ಅನ್ಲೋಡ್ ಮಾಡ್ತಕ್ಕಂಥದ್ದೇ ಇವರ ದಿನನಿತ್ಯದ ಒಂದು ದಿನಚರಿ. ನೋಡ್ತಾ ಇರ್ಬೋದು ಸುಮಾರು 3 ರಿಂದ 4 ಜಲ್ಲೆ ಒಂದೇ ಬಾರಿ ಈ ಅಂಡೆಗೆ ಲೋಡ್ ಮಾಡ್ಬಿಟ್ಟು ಒಲೆಯನ್ನ ಉರಿ ಹಾಕ್ತಾರೆ. ಒಟ್ಟಾರೆ ಈ ಬೃಹದಾಕಾರದ ಅಂಡೆವಿನಲ್ಲಿ 90 ರಿಂದ 100 ಡಬ್ಬ ಅಡಿಕೆಯನ್ನ ಏಕಕಾಲಕ್ಕೆ ಬೇಯಿಸಬಹುದು ಅನ್ನೋದೇ ಈ ಬೃಹದಾಕಾರದ ಅಂಡೆಯ ಒಂದು ವಿಶೇಷ. ಈ ಬೃಹದಾಕಾರ ಅಂಡೆ ನಮ್ಮೂರ ಒಂದು ವಿಶೇಷ. ಮೂರನೇ ವಿಶೇಷ ಏನು ಅಂದ್ರೆ, ನಾವೆಲ್ಲ ಈ ಅಡಿಕೆಯಿಂದ ಬೇರ್ಪಡಿಸಿದ ಸಿಪ್ಪೆಯನ್ನ ಜಲ್ಲೆಯಲ್ಲಿ ತಗೊಂಡೋಗ್ಬಿಟ್ಟು ಸಿಪ್ಪೆ ಗುಂಡಿಗೆ ಹಾಕ್ತಿವಿ, ಅಥವಾ ಟ್ರಾಲಿಗೆ ಡೈರೆಕ್ಟ್ ಬೀಳಂಗೆ ಮಾಡ್ಕೊಂಡ್ಬಿಟ್ಟು ಆ ಟ್ರಾಲಿನ ತಗೊಂಡೋಗ್ಬಿಟ್ಟು ಸಿಪ್ಪೆ ಗುಂಡಿಗೆ ಅನ್ಲೋಡ್ ಅನ್ನ ಮಾಡ್ತೀವಿ. ಆದ್ರೆ ನಮ್ಮೂರಿನ ಒಬ್ರು ಕೇಣಿದಾರರು ಇನ್ನೂ ವಿಶೇಷ ಎಂಬಂತೆ ಈ ಅಡಿಕೆ ಸಿಪ್ಪೆ ಟ್ರಾಲಿಗೂ ಬೀಳಬಾರ್ದು, ಮನುಷ್ಯರು ತಗೊಂಡೋಗಿ ಹಾಕ್ಬಾರ್ದು. ಡೈರೆಕ್ಟ್ ಆಗಿ ಆ ಅಡಿಕೆ ಸಿಪ್ಪೆಯ ಗುಂಡಿಗೆ ಕನ್ವೇರ್ ಮೂಲಕ, ಅಂದ್ರೆ 60 ಅಡಿಯ ಒಂದು ಕನ್ವೇರ್ ಅನ್ನು ಅಳವಡಿಸಿ ಸೀದಾ ಹೋಗ್ಬಿಟ್ಟು ಆ ಕನ್ವೇರ್ ಮುಖಾಂತರವೇ ಆ ಸಿಪ್ಪೆ ಅಂತಕ್ಕಂಥದ್ದು ಆ ಸಿಪ್ಪೆಯ ಗುಂಡಿಗೆ ಬೀಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸೃಷ್ಟಿಸಿಕೊಂಡಿದ್ದಾರೆ. ಈ ಒಂದು ಕನ್ವೇರ್ ಸಿಸ್ಟಮ್ ನಮ್ಮೂರಿನ ಒಂದು ವಿಶೇಷ ಅಂದ್ರೂ ತಪ್ಪಾಗಲಾರದು. ಈ 3 ವಿಶೇಷಗಳೇ ನಮ್ಮೂರಿನ ಅಡಿಕೆ ಸಂಸ್ಕರಣೆಯಲ್ಲಿ ವಿಶೇಷತೆಯನ್ನ ತುಂಬಿರ್ತಕ್ಕಂಥ ವಿಷಯಗಳು. ಇದಕ್ಕಿಂತ ವಿಭಿನ್ನವಾದಂಥ ವಿಶೇಷತೆಗಳೇನಾದ್ರೂ ನಿಮ್ಮ ಊರಿನ ಅಡಿಕೆ ಸಂಸ್ಕರಣೆಯಲ್ಲಿ ಬಳಸಲಾಗುತ್ತಿದ್ರೆ ದಯವಿಟ್ಟು ನಮಗೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ರೈತರ ಜೊತೆಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ. ಧನ್ಯವಾದಗಳು.